ಫರಾನ್ ಅವ್ರು ಡೈರೆಕ್ಟ್ ಆಗಿ ಇಟಲಿಯಿಂದ ಪಾರ್ಟ್ಸ್ ತಗೊಂಡು ಸರ್ವಿಸ್ ಅಥವಾ ಪಾರ್ಟ್ಸ್ ಏನೇ ಆಗ್ಲಿ ಡೈರೆಕ್ಟ್ ಇಟಲಿಯಿಂದ ಬರುತ್ತೆ. ತುಂಬಾ ಜನರು ಯಾರು RS457 ಕೇಳ್ತಾ ಇದ್ರಿ, NFS ಮೋಟರ್ಸ್ ಅಲ್ಲಿ ಇದೆ. ಬರೀ ಎಕ್ಸಾಸ್ಟ್ ಗೆ ನಿಮ್ ಓವರ್ 7 lakhs ಆಗುತ್ತೆ ಇದ್ರಲ್ಲಿ. ನೋಡಿದ್ರೇನೆ ಸಾಕು ಡುಕಾಟೀಸ್ ಅದೇ ಡುಕಾಟೀಸ್ ಇದು ಒಂಥರ ಸ್ಲೀಪರ್ ಅಂತಾನೆ ಹೇಳ್ಬೋದು. ಸ್ಪೀಡ್ ಟ್ವಿನ್. ಇನ್ನೊಂದು ಬಂದು ಫೇವ್ರೆಟ್ ಗಾಡಿ ನಿಂತಿದೆ ತುಂಬಾ ಜನರು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕರಾಗಿದ್ದೀರಾ ಮತ್ತೆ ಆರಾಮಾಗಿದ್ದೀರಾ ಅನ್ಕೊಂತೀನಿ. ನಾವಿವತ್ತು ವಾಪಸ್ಸು NFS ಮೋಟರ್ಸ್ ಅಲ್ಲಿ ಇದೀವಿ ಅಂಡ್ ಹೊಸ ಸ್ಟಾಕ್ ಬಂದಿದೆ, ಸೊ ಅದಕ್ಕೋಸ್ಕರ ಬಂದಿದೀವಿ. ಏನದು ಹೊಸ ಸ್ಟಾಕ್ ಹೋಗಿ ನೋಡೋಣ ಬನ್ನಿ. ಬೈ ದ ವೇ ಹೊಸ ಸ್ಟಾಕ್ ಅಂತ ಬಂದಿದೆ ಅಂತ ಹೇಳನಲ್ಲ, ಹೆಂಗ್ ಇಷ್ಟು ಬೇಗ ಸ್ಟಾಕ್ ಗಳು ಹೊಸದ್ ಬರುತ್ತೆ, ಹಳೆ ಸ್ಟಾಕ್ ಗಳು ಎಷ್ಟು ಬೇಗ ಹೋಗ್ತಾ ಇದೆ. ಬಟ್ ಅದೊಂದು ಪಾಯಿಂಟ್ ನ ಇನ್ಕ್ಲೂಡ್ ಮಾಡೋಣ ಅಂತ ಈ ಸಲ ಇನ್ಕ್ಲೂಡ್ ಮಾಡ್ತಾ ಇದೀವಿ. ನಮ್ ಜೊತೆ ಮಾತಾಡಕ್ ವಾಪಸ್ ನಮ್ಮ ಯತೀಶ್ ಸರ್ ಅವ್ರು ಇದಾರೆ. ವಾಟ್ಸ್ಆಪ್, ಹೇಗಿದ್ದೀರಾ ಸರ್? ಸೂಪರ್. ನೀವು? ಸೂಪರ್. ಹೇಳಿ, ಏನ್ ಇವತ್ತು ಹೊಸ ಸ್ಟಾಕ್? ಬಟ್ ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ ವಿಡಿಯೋನಲ್ಲಿ ಎಷ್ಟೋ ಬೈಕ್ಸ್ ನ ಕವರ್ ಮಾಡಿದೀವಿ. ಆ ಬೈಕ್ಸ್ ಅಲ್ಲಿ ಎಷ್ಟು ಬೈಕ್ಸ್ ಹೋಗಿದೆ ಅಂತ ಹೇಳಿ. ಎಷ್ಟು ದಿನ ಆಗಿದೆ ನಾವು ರೆಕಾರ್ಡ್ ಮಾಡಿ? ಒಂದ್ ವಾರ ಆಗಿದ್ಯಾ? ಒನ್ ವೀಕ್. ಸೊ ಯಾವ್ದು ಹೋಗಿದೆ ಹೇಳಿ. ಮೋಸ್ಟ್ಲಿ 8 ಬೈಕ್ಸ್ ಏನೋ ಕವರ್ ಮಾಡಿದ್ವಿ. ಕರೆಕ್ಟ್. ಪ್ರಾಬಬ್ಲಿ ಇವಾಗ ಅದ್ರಲ್ಲಿ 600 ಹೋಗಿದೆ. ಡಾಕ್ಟರ್ ಗಾಡಿ ನಾವ್ ಹೇಳ್ತಾ ಇದ್ರಲ್ಲ, ಅದು ಹೋಯ್ತು. BMW S1000R ಕೂಡ ವೈಟ್ ಕಲರ್, ಅದು ಸೇಲ್ ಆಗಿದೆ. ಬಟ್ ಡೆಲಿವರಿ ಇನ್ನ ಕೊಟ್ಟಿಲ್ಲ. ಇದು ಸೇಲ್ ಆಗಿದ್ಯಾ? ಈ ರೆಡ್ ಕಲರ್? ರೆಡ್ ಇನ್ನ ಇಲ್ಲ, ವೈಟ್ ಸೇಲ್ ಆಗಿದೆ. ವೈಟ್ ಸೇಲ್ ಆಗಿದೆ. ಓಕೆ, ಕೂಲ್. ಸ್ಟ್ರೀಟ್ ಫೈಟರ್ ಒಂದ್ ಬಂದಿತ್ತು. ಓಕೆ, ಬಟ್ ಅದು ನಾವು ಕವರ್ ಮಾಡಿಲ್ಲ, ಕವರ್ ಮಾಡಕ್ ಆಗ್ಲಿಲ್ಲ. ಒನ್ ಡೇ ಸೇಲ್ ಆಗೋಯ್ತು. ಡೆಸರ್ಟ್ ಸ್ಲೆಡ್ ಕೂಡ ಸೇಲ್ ಆಯ್ತು. ಓಕೆ, ಆ ಬ್ಲೂ ಅಂಡ್ ವೈಟ್ ಇತ್ತಲ್ಲ, ಅದು ಸೇಲ್ ಆಗಿದೆ. F ಕವರ್ ಮಾಡಿದ್ವಿ, ಬಟ್ ಆಕ್ಚುಲಿ F ಕೂಡ ಸೇಲ್ ಆಗಿದೆ. ಸೊ F ಹೋಯ್ತು, ಇವತ್ತು ಡೆಲಿವರ್ ಆಗ್ತಾ ಇದೆ. CBR 650 F ವೈಟ್ ಅಂಡ್ ರೆಡ್ ನಾವು ನೋಡಿದ್ದು. ಹೌದು. ಆಕ್ರಾ ಎಕ್ಸಾಸ್ಟ್ ಜೊತೆ. ಅದು ಗ್ಯಾರೇಜ್ ಅಲ್ಲಿ ನೋಡಿದ್ವಿ. 765S ಕೂಡ ಸೇಲ್ ಆಯ್ತು. ಓಕೆ. ಸೊ ಆಲ್ಮೋಸ್ಟ್ 4-5 ಬೈಕ್ ಸೇಲ್ ಆಗಿದೆ ಅದರಲ್ಲಿ ಒಂದ್ ವಾರದಲ್ಲಿ. ಇದು ಹೌದು. ಸೊ ಇದ್ರಲ್ಲೇ ತಿಳ್ಕೊಳ್ಳಿ, ಬೈಕ್ಸ್ ಯಾವ್ದನ ಸುಮ್ನೆ ಯಾವ್ದನ ಎಂತೋ ಅಂತ ಇದನ್ನ ಬೈಕ್ಸ್ ಗಳ ಹಾಕಿದ್ರೆ ಇಷ್ಟ ಬೇಗ ಎಲ್ಲ ಸೇಲ್ ಆಗಲ್ಲ, ಸುಮ್ನೆ ನಿಲ್ಸ್ಬಿಟ್ಟಿರ್ತಾರೆ. ಇಸ್ ಅ ಜೆನ್ವಿನ್ ಬೈಕ್ಸ್. ಅದಕ್ಕೋಸ್ಕರ ನಾನು ಬಂದಿಲ್ಲಿ ಈ ವಿಡಿಯೋನ ಇಷ್ಟು ಸಲ ಕವರ್ ಮಾಡ್ತಾ ಇದ್ದೀನಿ NFS ಮೋಟರ್ಸ್ ಅಲ್ಲಿ. ಬಿಕಾಸ್ ಯಾವ್ದೇ ಒಂದ್ ಸುಮ್ನೆ ರ್ಯಾಂಡಮ್ ಅಂಗಡಿಗಳಿಗೆ ಹೋಗ್ಬಿಟ್ಟು ಯೂಸ್ಡ್ ಸೆಕೆಂಡ್ ಬೈಕ್ಸ್ ಇದೆ, ಇಲ್ಲಿಗೆ ಬಂದು ನೀವು ತಗೊಳ್ಳಿ, ಆ ತರ ಎಲ್ಲ ಕೊಡಕ್ಕೆ ಸುಮ್ನೆ ವಿಡಿಯೋ ಕಾಂಟೆಂಟ್ ಗೋಸ್ಕರ ನನ್ಗೆ ಮಾಡಕ್ ಇಷ್ಟ ಇಲ್ಲ. ಇಲ್ಲೊಂದ್ ಜಾಗ ನಂಗೆ ಇಷ್ಟ ಆಗಿದೆ, ಸೊ ಪದೇ ಬಂದ್ಬಿಟ್ಟು ನಮ್ ಫರಾನ್ ಅವ್ರಿಗೆ ತೊಂದರೆ ಕೊಡ್ತೀನಿ, ಯತೀಶ್ ಅವ್ರಿಗೆ ತೊಂದರೆ ಕೊಡ್ತೀನಿ. ಅವ್ರು ಏನು ಬೇಜಾರು ಬಂದ್ ಮಾಡ್ಕೊಳಲ್ಲ ಅಷ್ಟೇ, ಬೇರೆ ಏನಿಲ್ಲ. ಸೋ ಜೆನ್ವಿನ್ ಅಂಡ್ ಸೋ ಗುಡ್ ಪೀಪಲ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ನನ್ಗೆ ಚಾನ್ಸ್ ಕೊಡ್ತಾರೆ ಪ್ರತಿಯೊಂದ್ಸಲ ಬಂದು. ಯಾವ್ದೇ ಒಂದು ಹೊಸ ಸ್ಟಾಕ್ ಬಂದ್ರು ನಾನ್ ಟಚ್ ಅಲ್ಲಿ ಇರ್ತೀನಿ ಫರಾನ್ ಜೊತೆ. ಇದೇಳಿ ಯಾವ್ದು ಬಂದಿದ್ಯಾ, ಹೋಯ್ತಾ ಹಳೆ ಗಾಡಿಗಳು ಅಂತ. ಸೊ ಹೀಗೆಲ್ಲ ಇದೆ. ಸೊ ತುಂಬಾ ಟೈಮ್ ವೇಸ್ಟ್ ಮಾಡಿದೀರಾ, ಇವತ್ತಿನ ಹೊಸ ಸ್ಟಾಕ್ ತಿಳ್ಕೊಳ್ಳೋಣ. ಎಸ್ ಯತೀಶ್ ಅವರೇ, ಸೊ ಶುರು ಮಾಡೋಣ. ಫಸ್ಟ್ ರೇರ್ ಬೈಕ್ CBR 650R 22 ಮಾಡೆಲ್. ಇದು ಲಾಸ್ಟ್ ಟೈಮ್ ಇರ್ಲಿಲ್ಲ ಅಲ್ಲ? F ಮಾತ್ರ ಇತ್ತು. CBR 650R 22 ಮಾಡೆಲ್, 17,000 ಓಡಿದೆ. ಸೆಕೆಂಡ್ ಓನರ್, ವೆರಿ ಕ್ಲೀನ್ ಬೈಕ್, ಫುಲ್ ಸರ್ವಿಸ್ ಹಿಸ್ಟ್ರಿ ಇದೆ. ಹೋಂಡಾ ಶೋರೂಮ್ ಅಲ್ಲೇನಾ? ಹೋಂಡಾ ಶೋರೂಮ್ ನಲ್ಲೇ. ಆಕ್ಸೆಸರೀಸ್ ಬಂದು ಟೇಲ್ ಟೈಡಿ, ಫ್ರೇಮ್ ಸೈಡರ್, ರೇಡಿಯೇಟರ್ ಗಾರ್ಡ್. ಸೊ ಬೇಸಿಕ್ ಆಕ್ಸೆಸರೀಸ್ ಏನಿದೆ RNG, ಹೌದು, ಬೇಸಿಕ್ ಆಕ್ಸೆಸರೀಸ್ ಹಾಕಿದ್ದಾರೆ. ರೇಡಿಯೇಟರ್ ಗಾರ್ಡ್ ಇದೆಯಲ್ಲ? ಓಕೆ, ರೇಡಿಯೇಟರ್ ಗಾರ್ಡ್ ಕೂಡ ಇದೆ. ಬೇರೆ ಏನಿದೆ? ಬೇಸಿಕ್ ಅಷ್ಟೇ. ಎಕ್ಸಾಸ್ಟ್ ಏನಿಲ್ಲ, ಸ್ಟಾಕ್ ಇದೆ. ಎಕ್ಸಾಸ್ಟ್ ಏನಿಲ್ಲ, ಫುಲ್ ಸ್ಟಾಕ್ ಇದೆ. ಓಕೆ, ಸೊ ಒಂದ್ಸಲ ತೋರಿಸ್ಬಿಡೋಣ. ಇದು ಸ್ಟಾಕ್ ಎಕ್ಸಾಸ್ಟ್. ಸ್ಟಾಕ್. ಸೊ ಏನ್ ಎಕ್ಸ್ಪೆಕ್ಟೇಷನ್? ಇದಕ್ಕೆ 9.9 ಕೋಟ್ ಮಾಡ್ತಿದೀವಿ. ಯಾವ ಮಾಡೆಲ್ ಇದು? 22 ಮಾಡೆಲ್. ಓಕೆ. CBR ಗಳು ಸಿಗೋದೇ ತುಂಬಾ ಕಷ್ಟ. ಹೌದು, R ಗಳು ಸಿಗೋದ್ ಕಷ್ಟ, F ಸಿಗೋದ್ ಕಷ್ಟ. ಬಟ್ ಹೆಂಗ್ ಬರುತ್ತೆ ಹಂಗಂಗೆ ಹೋಗ್ತಾ ಇದೆ. ಹೌದು. ಸೊ ಇಲ್ಲಿ ಎರಡೂ ಇದೆ, CBನೂ ಇದೆ, CBR ಇದೆ. ಕೂಲ್. ಓಕೆ, ಸೊ ಇದು ಹಳೆ ವಿಡಿಯೋ ಕವರ್ ಆಗಿದೆ. ಹೌದು, ಇದು ಈ ವಿಡಿಯೋ ಕವರ್ ಮಾಡ್ತಾ ಇದೀವಿ.
ನೆಕ್ಸ್ಟ್ ನೆಕ್ಸ್ಟ್ ಬಂದು ಒಂಥರ ಸ್ಲೀಪರ್ ಅಂತಾನೆ ಹೇಳ್ಬೋದು. ಟ್ರೈಮ್ ಸ್ಪೀಡ್ ಟ್ವಿನ್ 1200 cc. ತುಂಬಾ ರೇರ್ ಅಲ್ಲ ತುಂಬಾ ರೇರ್ ಆಕ್ಚುಲಿ. ಹೌದು ಹೌದು. ಸೊ ಇದು ಬಂದು 2019 ಮಾಡೆಲ್, 28,000 ಓಡಿದೆ. 1.5 lakh ವರ್ತ್ ಆಕ್ಸೆಸರೀಸ್ ಇದೆ. ಬ್ರ್ಯಾಂಡ್ ನ್ಯೂ. ಹೌದು, ಬ್ರ್ಯಾಂಡ್ ನ್ಯೂ ರೋಡ್ 6 ಟೈರ್ಸ್. ಓಕೆ ಕೂಲ್. ಸೊ ಫುಲ್ ಸರ್ವಿಸ್ ಹಿಸ್ಟ್ರಿ. ಎಲ್ಲ ಟ್ರೈಂಫ್ ಅಲ್ಲ? ಎಲ್ಲ ಟ್ರೈಂಫ್ ಅಲ್ಲೇ. ಟ್ರೈಂಫ್ ಬಾರ್ ಅಂಡ್ ಮಿರರ್ಸ್, ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕ್, ಕ್ರಾಶ್ ಗಾರ್ಡ್ ಇದೆ. ಟೂರಿಂಗ್ ಕಂಪ್ಲೀಟ್ ಅಸೆಸರೀಸ್ ಹಾಕೊಂಡಿದ್ದಾರೆ. ಹೌದು ಹೌದು, ಟೂರ್ ಮಾಡಬಹುದು. ಹೌದು. ಅಂಡ್ ಇದು ಒಂದು ಅಪ್ರೈಟ್ ಪೊಸಿಷನ್ ಇರೋದ್ರಿಂದ ಹೌದು, ಟೂರಿಂಗ್ ಅಷ್ಟೊಂದೇನ್ ಸ್ಟ್ರೈನ್ ಆಗೋದಿಲ್ಲ. ಸಖತ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ರಿಲ್ಯಾಕ್ಸ್ಡ್ ಆಗಿದೆ ಪೊಸಿಷನ್, ಆಕ್ಚುಲಿ ರಿಲ್ಯಾಕ್ಸ್ಡ್ ಆಗಿದೆ. ಹೌದು. ಆಲ್ ರೈಟ್. ಇದ್ರಲ್ಲಿ ಏನೇನ್ ಅಸೆಸರೀಸ್ ಇದೆ? 1.5 ವರ್ತ್ ಅಲ್ಲ? 1.5 lakh ವರ್ತ್ ಆಕ್ಸೆಸರೀಸ್ ಇದೆ. ಎಕ್ಸಾಸ್ಟ್ ಏನಿದು ಸ್ಟಾಕ್? 2 ಎಕ್ಸಾಸ್ಟ್ ಬರುತ್ತೆ ಸ್ನೇಹಿತರೆ. ಚೆಕ್ ಇಟ್ ಔಟ್. ಸೊ ರ್ಯಾಮ್ ಮೌಂಟ್ ಇದೆ. ರ್ಯಾಮ್ ಮೌಂಟ್ ಇದೆ. ಫುಲ್ ಬಾಡಿ PPF ಕೂಡ ಇದೆ. PPF ಆಗಿದೆಯಾ? PPF ಆಗಿದೆ. ಓಕೆ, ನೋಡ್ತಾ ಇರ್ಬೋದು ನೀವು. ಸೊ ಹೇಳಿ, ಏನ್ ಎಕ್ಸ್ಪೆಕ್ಟೇಷನ್? ಇದರ ಎಕ್ಸ್ಪೆಕ್ಟೇಷನ್ 8.75. ಅದು ಸ್ಲೈಟ್ಲಿ ನೆಗೋಷಿಯಬಲ್. ಸೊ 1200 cc, 8.75 lakhs. ಇಟ್ ಇಸ್ ರೀಸನಬಲ್. ವಿಚ್ ಮಾಡೆಲ್ ಮರ್ತೋದೆ? ಸಾರಿ, 19 ಅಲ್ಲ ಅದು? ಓಕೆ. ಅಂಡ್ ಓನರ್? ಇದು ಸೆಕೆಂಡ್ ಓನರ್. ಹೌದು. ಕೂಲ್. ಓಕೆ, ಸೊ ನೆಕ್ಸ್ಟ್ ಹೇಳಿ ನಮ್ಮ ಫೇವರೇಟ್. ನೆಕ್ಸ್ಟ್ ಸ್ವಲ್ಪ ಕ್ರೇಜಿ ಕಲೆಕ್ಷನ್ ಹೋಗುತ್ತಿದ್ದು V4 ಗಳು. Panigale V4. ಇದು 2020 ಮಾಡೆಲ್. 2020 ಅಲ್ಲ ಇದು? 2020. ಇದ್ರಲ್ಲಿ ಫುಲ್ ಸಿಸ್ಟಮ್ ಆಕ್ರಾ ಎಕ್ಸಾಸ್ಟ್. ಆಲ್ ರೈಟ್. ಆಲ್ಮೋಸ್ಟ್ 13,000-14,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್. ಸೊ ಮಿರರ್ಸ್ ಎಲ್ಲ ಚೇಂಜ್ ಇದೆ, ಆಫ್ಟರ್ ಮಾರ್ಕೆಟ್ ಇದೆ. ಯಾವ್ದು? ರಿಜೋಮಾನಾ? ರಿಜೋಮಾ ತರಾನೇ, ಬಟ್ ರಿಜೋಮಾ ಅಲ್ಲ. ಓಕೆ, ಕೂಲ್. ಸ್ವಲ್ಪ ಕಾರ್ಬನ್ ಫೈಬರ್ ಪಾರ್ಟ್ಸ್ ಕೂಡ ಇದೆ. ಟ್ಯಾಂಕ್ ಪ್ಯಾಡ್ಸ್, ಶಾಸಿ ಗಾರ್ಡ್ ಕಾರ್ಬನ್ ಫೈಬರ್ ಇದೆ. ಐ ಸಿ. ಎಕ್ಸಾಸ್ಟ್ ಗಾರ್ಡ್ ಕೂಡ ಕಾರ್ಬನ್ ಫೈಬರ್. NRC ಟೈಲ್ ಟೈಡಿ ವಿತ್ ಇಂಟಿಗ್ರೇಟೆಡ್. ಹೌದಾ? ಟರ್ನ್ ಸಿಗ್ನಲ್ಸ್. ಸೊ ಇದೊಂಥರ ಇವಾಗ ರೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ Panigale V4 ಬಂದ್ರೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್ ಹೋಗುತ್ತೆ, ಲುಕ್ ಹೋಗುತ್ತೆ. ಸೊ ಆಂಗ್ರಿ ಲುಕ್ ಹೋಗುತ್ತೆ. ಸ್ವಲ್ಪ ಸ್ಲೀಕ್ ಕೊಟ್ಟಿದ್ದಾರೆ ಹೆಡ್ಲೈಟ್ಸ್ ಎಲ್ಲ. ಹೊಸದ್ರಲ್ಲಿ. ಹೌದು, ಹೊಸದ್ ಎಲ್ಲಾ ಗಾಡಿಗಳು ಎಲ್ಲ ಹೋಗ್ಬಿಡ್ತಾ ಇದೆ. ಎಲ್ಲ ಹೌದು, ಅಗ್ರೆಸಿವ್ನೆಸ್ ಹೋಗ್ಬಿಡ್ತಾ ಇದೆ. ಹೌದು ಹೌದು. ಅಂಡ್ ಇದು ಆಕ್ರಾ ಎಕ್ಸಾಸ್ಟ್ ಅಲ್ಲ? ಫುಲ್ ಸಿಸ್ಟಮ್. ಬರೀ ಎಕ್ಸಾಸ್ಟ್ ಗೆ ನಿಮ್ಗೆ ಓವರ್ 7 lakhs ಆಗುತ್ತೆ ಇದ್ರಲ್ಲಿ. ಓವರ್ 7 lakhs. ಎಸ್, ಒಂದ್ಸತಿ ಕೇಳಿಸ್ಕೊಳ್ಳೋಣ, ನೋಡೋಣ. ಆಲ್ ರೈಟ್. ಏನ್ ಎಕ್ಸ್ಪೆಕ್ಟೇಷನ್ ಈ ಗಾಡಿ? 23 lakhs ಎಕ್ಸ್ಪೆಕ್ಟಿಂಗ್ ಇದಕ್ಕೆ. ಓಕೆ. ಇದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 23. ಆಲ್ ರೈಟ್, ನೆಗೋಷಿಯಬಲ್ ಅಗೇನ್. ಅಂಡ್ ಎಷ್ಟನೇ ಓನರ್ ಅಂದ್ರೆ ಇದು? ಇದು ಸಿಂಗಲ್ ಓನರ್. ಓನರ್ ಅಲ್ಲ? ಹೌದು. ಜೆನ್ಯೂನ್ ಆಗಿದೆ ಗಾಡಿ ಆಕ್ಚುಲಿ. ಹೌದು. ಈ ಹಿಂದೆಯಿಂದ ನೋಡಿದ್ರೇನೆ ಸಾಕು ಡುಕಾಟಿಸ್ ಅದೇ. ಡುಕಾಟೀಸ್. ಓಕೆ, ಸೊ ನೆಕ್ಸ್ಟ್ ಹೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಬೈಕ್. ಹೌದು. ಆಲ್ ರೈಟ್. ಸೊ ನಮ್ಮ ಫರಾನ್ ಅವ್ರದ್ದೇ ಗಾಡಿ ಇದು. ಯು ಕ್ಯಾನ್ ಸಿ ಹಿಯರ್. ಅಂಡ್ ಯಾ ಬೇಬಿ, RSV4 1100 ಫ್ಯಾಕ್ಟರಿ ಇದು. ಸೊ ಇದ್ರಲ್ಲೂ ಎಕ್ಸಾಸ್ಟ್ ಇದೆ. ಇದು ಆರೋ ಪಿಸ್ತಾ GP ಎಕ್ಸಾಸ್ಟ್. ಇದು GP. ಹೌದು. ಫುಲ್ ಸಿಸ್ಟಮ್. ಇದು ಆಲ್ಮೋಸ್ಟ್ ಫುಲ್ ಸಿಸ್ಟಮ್ ತರ ಆಗುತ್ತೆ. ಯಾಕಂದ್ರೆ ಹೆಡರ್ಸ್ ಇದು ಎಂಡ್ ಕ್ಯಾನ್ ಅಲ್ಲೇ ಕ್ಯಾಟಲಿಟಿಕ್ ಕನ್ವರ್ಟರ್ ಬರುತ್ತೆ. ಎಂಡ್ ಕ್ಯಾನ್ ತೆಗೆದ್ರೆ ಫುಲ್ ಕ್ಯಾಟ್ ಹೋಗುತ್ತೆ. ಸೊ ಇದು ಆಲ್ಮೋಸ್ಟ್ ಫುಲ್ ಸಿಸ್ಟಮ್ ತರಾನೇ. ಇದಕ್ಕೆ ಜಸ್ಟ್ ಮಿಡ್ ಪೈಪ್ ಆಮೇಲೆ ಎಂಡ್ ಕ್ಯಾನ್ ಆಡ್ ಮಾಡಿದ್ದಾರೆ. ಬಟ್ ಆಕ್ಸೆಸರೀಸ್ ಪರ್ಫಾರ್ಮೆನ್ಸ್ ಮಾರ್ಕ್ಸ್ ಕೂಡ ಜಾಸ್ತಿ ಇದೆ. ವೆಲಾಸಿಟಿ, ಸ್ಟ್ಯಾಕ್ಸ್, ಗ್ಯಾಬ್ರೋ ಟ್ಯೂನ್ ಇದೆ ವಿತ್ ಅಪ್ ಮ್ಯಾಪ್. ರೈಟ್. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಸ್ಟಿಕರ್ಸ್ ಎಲ್ಲ ಅವರೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಗ್ಯಾಬ್ರೋ ಟ್ಯೂನಿಂಗ್. ಹೌದು. ಅಬೌಟ್ 230 horsepower ಇವಾಗ. ಸ್ಟಾಕ್ ಎಷ್ಟು ಬರುತ್ತೆ ಇದು? 217 ಬರುತ್ತೆ.
ಪರವಾಗಿಲ್ಲ. ಈಗ 230 230 ಓವರ್ 230 ಕೂಡ ಆಗ್ಬೋದು. ಡೈನೋ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಪ್ರಿಲಿಯಾ ಪಾಯ್ಸ್. ಎಷ್ಟೋ ಜನರಿಗೆ ಕನ್ಸಿನ ಗಾಡಿ RS-V4. ಇದು ಈ ಕಲರ್ ಅಲ್ಲಿ ಇಂಡಿಯನ್ ಅಲ್ಲಿ ಇದೊಂದೇ ಇರೋದು. ಓ ಯಾ, ಇದೇ ಸ್ಪೆಷಾಲಿಟಿ ಆಕ್ಚುಲಿ. ಸೊ ಇಡೀ ಇಂಡಿಯಾನಲ್ಲಿ ಲಾವಾ ರೆಡ್ ಅನ್ನೋ ಅಪ್ರಿಲಿಯಾ RS-V4 ಇಲ್ಲ ಗುರುಗಳೇ. ದಿಸ್ ಇಸ್ ದಿ ಓನ್ಲಿ ಒನ್ ನಿಮ್ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ನಮ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಎಷ್ಟು ಓಡಿದೆ ಗಾಡಿ ಇದು? 17,000 ಓಡಿದೆ. ಓಕೆ. ಫರಾನ್ ಅವ್ರು ಡೈರೆಕ್ಟ್ ಆಗಿ ಇಟಲಿಯಿಂದ ಪಾರ್ಟ್ಸ್ ತಗೊಂಡು ಸರ್ವಿಸ್ ಅಥವಾ ಪಾರ್ಟ್ಸ್ ಏನೇ ಆಗ್ಲಿ ಡೈರೆಕ್ಟ್ ಇಟಲಿಯಿಂದ ಬರುತ್ತೆ. ಓಕೆ ಓಕೆ. ಸೊ ಟೋಟಲ್ ವರ್ತ್ ಅಸೆಸರೀಸ್ ಎಷ್ಟಾಗಿದೆ ಇದ್ರ ಮೇಲೆ ಖರ್ಚು? ಆಕ್ಸೆಸರೀಸ್ ವರ್ತ್ ಅಬೌಟ್ 3 lakhs. 3 lakhs. ಹೌದು. ಸೊ ಫಸ್ಟ್ ಓನರ್ ಗಾಡಿ ಇದು? ಫಸ್ಟ್ ಓನರ್ ಗಾಡಿ. ಸೊ ಇದಕ್ಕೆ ಆಸ್ಕಿಂಗ್ 28. ಇದು 28 lakhs. 28 lakhs ನೆಗೋಷಿಯಬಲ್? ನೆಗೋಷಿಯಬಲ್, ಹೌದು. ಓಕೆ, ಕೂಲ್. ಸೊ ಆರೋ ಪಿಸ್ತಾ GP ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಣ ನೋಡಿ. ಇನ್ನ ಯಾವ್ದಿದೆ ನೆಕ್ಸ್ಟ್ ಗಾಡಿ? Z650. ಇದು ಸ್ವಲ್ಪ ರೇರ್ ಗಾಡಿ. ಇದು ತುಂಬಾ ರೇರ್ ಆಕ್ಚುಲಿ. ತುಂಬಾ ರೇರ್. ನಿಂಜಾ 650s ಬರ್ತಿರುತ್ತೆ, ಬಟ್ Z650 ಕಡಿಮೆ. ಸೊ ಇದು Z650 ಇದು. ಹಾ, ಓಕೆ. 21 ಮ್ಯಾನುಫ್ಯಾಕ್ಚರ್, 23 ರಿಜಿಸ್ಟರ್ಡ್, ಸೆಕೆಂಡ್ ಓನರ್, ಬಟ್ ಬರೀ 10,000 ನೋಡಿದೆ. ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಸೊ ಏನ್ ಅಸೆಸರೀಸ್ ಇದೆ ಈ ಗಾಡಿಯಲ್ಲಿ? ಇದರಲ್ಲಿ ಫ್ರೇಮ್ ಸೈಡರ್ ಇದೆ, ರೇಡಿಯೇಟರ್ ಗಾರ್ಡ್ ಇದೆ. ರೈಟ್. ಅಷ್ಟೇ. ಬೇಸಿಕ್ ಅಷ್ಟೇ ಅಲ್ಲ? ಬೇಸಿಕ್ ಅಷ್ಟೇ. ಎಕ್ಸಾಸ್ಟ್ ಸ್ಟಾಕ್ ಇದೆ ಇದರಲ್ಲಿ? ಸ್ಟಾಕ್ ಎಕ್ಸಾಸ್ಟ್. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. ಏನ್ ಎಕ್ಸ್ಪೆಕ್ಟೇಷನ್ ನೋಡಿದೆ? 6.3 lakhs ಇದೆ. 6.3 ಗ ಇದು? ಹೌದು. ಹೊಸದು ಬಂದು ಆಲ್ಮೋಸ್ಟ್ 9.2 9.3 ಆಗುತ್ತೆ. ಕರೆಂಟ್ ಮಾಡೆಲ್ ಅಲ್ಲ? ಕರೆಂಟ್ ಮಾಡೆಲ್, ಹೌದು. ಇದು ಯಾವ ಇಯರ್ ಮಾಡೆಲ್? ಅಪ್ಡೇಟೆಡ್ ವರ್ಷನ್ ವಿತ್ LED ಲೈಟ್ಸ್, TFT ಡಿಸ್ಪ್ಲೇ ಎಲ್ಲ ಬಂದಿತ್ತು. ಯಾವ ಇಯರ್ ಇದು? ಸಾರಿ, 21 ಮ್ಯಾನುಫ್ಯಾಕ್ಚರ್, 23 ರಿಜಿಸ್ಟರ್ಡ್. 23. ಓಕೆ ಓಕೆ. ಸೊ ಇದು ನಾರ್ಮಲ್ ನಮ್ಮ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ? ಹೌದು ಹೌದು ಹೌದು. ಸೇಮ್ ನಿಂಜಾ 650ಗೂ ಹಂಗೆ ಬರುತ್ತೆ, Z650ಗೂ ಹಂಗೆ ಬರುತ್ತೆ. ಓಕೆ. ಸೊ ತಿರ್ಗಾ ಇನ್ನೊಂದು ಬಂದು ಫೇವರೇಟ್ ಗಾಡಿ ನಿಂತಿದೆ ತುಂಬಾ ಜನರು. ಸೊ ಒಂಥರ ಮೋಸ್ಟ್ ಅಫೋರ್ಡಬಲ್ ಇನ್ಲೈನ್ 4 ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಬೆನಿಲಿ 600i 17 ಮಾಡೆಲ್. 17 ಮಾಡೆಲ್. 17 ಅಂಡರ್ 10,000 ಓಡಿದೆ. ಜೆನ್ವಿನ್ ಸೆಕೆಂಡ್ ಓನರ್ ಇವಾಗ. ISIL ಎಕ್ಸಾಸ್ಟ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ದ ಫೇವರೆಟ್ ಎಕ್ಸೈಲ್ 55 ಎಕ್ಸಾಸ್ಟ್ ಇರೋದು. ಹೌದು. ಅಂಡ್ ಎಷ್ಟನೇ ಓನರ್ ಗಾಡಿ ಹೇಳಿ ಇದೆ? ಸೆಕೆಂಡ್ ಓನರ್. ಎಷ್ಟು ಓಡಿದೆ? ಅಂಡರ್ 10,000. ಅಂಡರ್ 10,000 ಅಷ್ಟೇನಾ? ಪರವಾಗಿಲ್ಲ. ಕ್ಲೀನ್ ಬೈಕ್. ಸೆಕೆಂಡ್ ಓನರ್ ಕೂಡ ನಾವೇ ಸೇಲ್ ಮಾಡಿದ್ದು. ಒಂದ್ಸಲ ಮುಂದೆ ತೋರಿಸ್ಬಿಡೋಣ. ಸೊ ಇದ್ರಲ್ಲಿ ಏನೇನಿದೆ ಅಕ್ಸೆಸರೀಸ್? ಇದರಲ್ಲಿ ಫ್ರೇಮ್ ಸೈಡರ್ ಇದೆ ಅಷ್ಟೇ. ಎಕ್ಸಾಸ್ಟ್ ಇದೆ. ಎಕ್ಸಾಸ್ಟ್ ಅಷ್ಟೇ ಅಲ್ಲ? ಅಷ್ಟೇ. ಸೊ ಇನ್ನೊಂದು 600i ಸೇಲ್ಗಿದೆ. ಅಂಡ್ ಇದು ABS ಮಾಡಲ್. ABS, ರೈಟ್. ಸೊ ಕೇಳಿಸ್ಕೊಳ್ಳೋದಾ? ಎಕ್ಸೈಲ್ 55. ರೈಟ್. ಎಷ್ಟು ಹೇಳ್ತಾ ಇದೀರಾ ಇದು? 5.5. ಇದು ಸ್ಲೈಟ್ಲಿ ನೆಗೋಷಿಯಬಲ್.
ಓಕೆ ಹಾ 5.5 ಗಾಡಿ. ಹಾ ಇಷ್ಟು ಕ್ಲೀನ್ ಆಗಿ ಬೆನೆಲಿ 600i ಸಿಗುತ್ತೆ ಅಂದ್ರೆ ಸೇಮ್ ಅದೇ ವೈಟ್ ನೋಡಿದ್ರಲ್ಲ ಲಾಸ್ಟ್ ಟೈಮ್, ಸೇಮ್ ಅದೇ ತರ ಇದೆ. ಬಟ್ ಇದರಲ್ಲಿ ಎಕ್ಸಾಸ್ಟ್ ಒಂದಿದೆ ಅಷ್ಟೇ. ಹೌದು ಹೌದು, ಅದ್ರಲ್ಲಿ ಎಕ್ಸಾಸ್ಟ್ ಇರ್ಲಿಲ್ಲ, ಬಟ್ ಅದು ಸೇಲ್ ಆಯ್ತು. ಹೌದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ತುಂಬಾ ಜನರು ಕೇಳ್ತಿದ್ರು. ಹೌದು, ತುಂಬಾ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಕರೆಕ್ಟ್. 2024 RS457 ಯಾ ಬೇಬಿ. ಬರೀ 2500 ಓಡಿದೆ. 2500 ಅಷ್ಟೇನಾ? ಅಷ್ಟೇ. ನೈಸ್. ಆಲ್ಮೋಸ್ಟ್ ನ್ಯೂ ಬೈಕ್ ವಿತ್ ಕ್ವಿಕ್ ಶಿಫ್ಟರ್ ಕೂಡ ಇದೆ. ಓಕೆ. ಇದು ಇನಿಷಿಯಲ್ ಆಗಿ ಯಾವಾಗ ಅವರು ರಿಲೀಸ್ ಮಾಡಿದ್ರು ಅವಾಗಿನ ಗಾಡಿ ಅನ್ಸುತ್ತೆ ಇದು. ಹೌದು, ಮಾಡಿದ ತಕ್ಷಣ ತಗೊಂಡಿರೋ ಗಾಡಿ ಇದು. ಹೌದು. ಆಲ್ ರೈಟ್. ಎಷ್ಟನೇ ಓನರ್ ಇದೆ ಇವಾಗ? ಸಿಂಗಲ್ ಓನರ್. ಸಿಂಗಲ್ ಓನರ್, ಹೌದು. ಏನ್ ಅಸೆಸರೀಸ್ ಇದೆ ಇದರಲ್ಲಿ ಇವಾಗ? ಕ್ವಿಕ್ ಶಿಫ್ಟರ್ ಒಂದಿದೆ. ಕ್ವಿಕ್ ಶಿಫ್ಟರ್ ಒಂದಿದೆ ಅಷ್ಟೇ ಅಲ್ಲ? ಅಷ್ಟೇ. ಸೊ ನೋಡಿ, ತುಂಬಾ ಜನರು ಯಾರು RS457 ಕೇಳ್ತಾ ಇದ್ರಿ, NFS ಮೋಟರ್ಸ್ ಅಲ್ಲಿ ಇದೆ. ಇಟ್ಸ್ ಫಾರ್ ಸೇಲ್. ಸೊ ಇದ್ರದ್ದು ಒಂದ್ ಸ್ವಲ್ಪ ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಇದು? ಸ್ಟಾಕ್ ಎಕ್ಸಾಸ್ಟ್. ಇದರ ಎಕ್ಸಾಸ್ಟ್ ಕೇಳಿಸ್ಕೊಳ್ಳೋಣ ಒಂದ್ಸಲ. ಆ 270 ಡಿಗ್ರಿ ಕ್ರ್ಯಾಂಕ್ ಇನ್ ಸೌಂಡೇ ಬೇರೆ. ಎಕ್ಸಾಕ್ಟ್ಲಿ. ಆಲ್ರೈಟ್, ಸೊ ಏನ್ ಹೇಳ್ತಿದ್ದೀರಾ? ಏನ್ ಪ್ರೈಸ್ ಎಕ್ಸ್ಪೆಕ್ಟೇಷನ್? 4.8. ಇದು ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಯಾಕಂದ್ರೆ ಕಡಿಮೆನೇ ಓಡಿದೆ ಗಾಡಿ. ಕಡಿಮೆ ಓಡಿದೆ. ಯೂಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಗಾಡಿಗಳಿಲ್ಲ, ಸೇಲ್ಗೂ ಇಲ್ಲ. ತುಂಬಾ ಜನರು ತಗೊಂಡ್ರೆ ಇವಾಗ ತಗೊಂತಾ ಇದಾರೆ. ಹೌದು ಹೌದು. ಅಂಡ್ ಸೇಲ್ಗೂ ಅಷ್ಟು ಬೇಗ ಸೇಲು ಮಾಡಲ್ಲ ಯಾರು. ಅಟ್ಲೀಸ್ಟ್ ಒಂದೆರಡು ವರ್ಷ ಓಡಿನೇ ಮಾಡ್ತಾರೆ. ಹೌದು, ಅದ್ ನಿಜ. ಸೊ ನೋಡಿ, ಯಾರನ್ನ RS457 ಹುಡುಕ್ತಾ ಇದ್ದೀರಂದ್ರೆ NFS ಮೋಟರ್ಸ್ ಅಲ್ಲಿ ಇದೆ. ಇವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರು ಮತ್ತೆ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಫರಾನ್ ಆರ್ ನಮ್ಮ ಯತೀಶ್ ಅವ್ರು ಇಲ್ಲಿದ್ದೇ ಇರ್ತಾರೆ ಯಾವಾಗ್ಲೂ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಹೊಸ ಸ್ಟಾಕ್ ಬಂದಿರೋದು. ಅಂಡ್ ಗಾಡಿಗಳು ತುಂಬಾ ಬೇಗನೂ ಹೋಗುತ್ತೆ NFS ಮೋಟರ್ಸ್ ಅಲ್ಲಿ, ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳ್ಬಿಟ್ಟಂಗೆ. ಸೊ ಬನ್ನಿ, ಯಾರ್ಗನ ಒಂದು ಪ್ರೀಮಿಯಂ ಸೂಪರ್ ಬೈಕ್ಸ್ ಕೊಂಡ್ಕೊಳ್ಳೋ ಆಸೆ ಇದ್ರೆ ಲೋನ್ಸು ಅವೈಲೇಬಲ್ ಇದೆ. ನಮ್ಮ ಹಳೆ ವಿಡಿಯೋನು 2 ವಿಡಿಯೋಸ್ ಇದೆ, ಅದನ್ನು ನಾನು ಮೇಲೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಹಳೆ ಸ್ಟಾಕ್ ಗಳು ಏನಿತ್ತು, ಇವಾಗ ಹೊಸ ಸ್ಟಾಕ್ ಏನಿದೆ, ಇದು ನೀವು ನೋಡ್ತಾ ಇದ್ದೀರಾ. ಸೊ ಇಂತ ಹಲವಾರು ಮೋಟರ್ ಸೈಕಲ್ಸ್ ಇಲ್ಲಿ ಬರ್ತಾನೆ ಇರುತ್ತೆ, ಸೇಲ್ಗಿರುತ್ತೆ. ನೀವು ಬೈ ಅಂಡ್ ಸೆಲ್ ಎರಡೂ ಮಾಡ್ತೀರಲ್ಲ? ಹೌದು. ಯಾರನ್ನ ಸೇಲ್ ಮಾಡ್ಬೇಕಂದ್ರೂ ನೀವು ಬರ್ಬೋದು. ಪರ್ಚೇಸ್ ಮಾಡ್ತೀರ ಅಫ್ಕೋರ್ಸ್ ಇಲ್ಲಿದ್ದೇ ಇದೆ. ಇದನ್ನ ಹೇಳ್ತಾ ನಾನು ನಿಮ್ಗೆ ಇನ್ನೊಂದು ವಿಡಿಯೋಲಿ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.